ಶ್ರಾದ್ದಕಲ್ಪದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮಗೆ ನಾಜರಖಂಡ ಉಲ್ಲೇಖ ಮಾಡುತ್ತೆ. ಶ್ರಾದ್ದಸ್ಯ ಬಹವೋ ಭೇದಾ ಶಾಖಾಭೇದೈರ್ವ್ಯವಸ್ಥಿತ. ಶ್ರಾದ್ದದಲ್ಲಿ ಅನೇಕ ತರಹದ ಭೇದಗಳು, ಅಂದರೆ ಋಗ್ವೇದಿಗಳಿಗೆ ಬೇರೆ, ಯಜುರ್ವೇದಿಗಳಿಗೆ ಬೇರೆ ಪ್ರಯೋಗ, ಹೀಗೆ ಅನೇಕ ರೀತಿಯಲ್ಲಿ ಶ್ರಾದ್ದ ಕರ್ಮ ಅನ್ನುವಂತಹದ್ದಿದೆ. ಅದನ್ನು ಯಾರ್ಯಾರು ಯಾವ ವೇದಕ್ಕೆ ಯಾವ ಶಾಖೆಗೆ ಸಂಬಂಧಪಟ್ಟವರಿರ್ತಾರೋ ಅದು ತಕ್ಕಂತೆ ತಿಳಿದು ಶ್ರಾದ್ದ ಕರ್ಮವನ್ನು ಆಚರಣೆ ಮಾಡಬೇಕು. ವಿಶೇಷವಾಗಿ ಪಿತೃಗಳಿಗೆ ಪ್ರೀತಿಕಾರಕವಾಗಿರತಕ್ಕಂಥ ದಿವಸ ಅಂತಂದರೆ ಅಮಾವಾಸ್ಯೆ. ಅಂಥ ಅಮಾವಾಸ್ಯ, ಪಿತೃಪಕ್ಷ ಮುಂತಾದ ದಿವಸಗಳಲ್ಲಿ ಪಿತೃಗಳ ಮೇಲೆ ಭಕ್ತಿಯಿಂದ ಶ್ರಾದ್ದ ಕರ್ಮವನ್ನು ಮಾಡಬೇಕು. ಅದನ್ನು ನಾವು ಮಾಡಿದಾಗ ಪಿತೃಗಳು ಎಲ್ಲೇ ಇರಲಿ, ಅಂದರೆ ನಮ್ಮ ಪಿತೃಗಳು ಎಲ್ಲೇ ಹುಟ್ಟಿರಲಿ, ದೇವತೆಗಳು ತಾವು ಈ ಶ್ರಾದ್ದದ ಪುಣ್ಯವನ್ನು ಅವರಿಗೆ ತೊಗೊಂಡು ಹೋಗಿ ತಲುಪಿಸ್ತಾರಂತೆ. ಇದಕ್ಕೆ ಮತ್ತೆ ಅನೇಕ ಕಥೆಗಳನ್ನು ಸಹಿತ ತಿಳಿಸಿಕೊಟ್ಟಿದ್ದಾರೆ. ಶ್ರಾದ್ದ ಭೂಮಿಯಲ್ಲಿ ಅದು ಹೇಗೆ ಪ್ರಚಲಿತವಾಯಿತು ಅಂತ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಬ್ರಹ್ಮದೇವರು ತಾವು ವಿಸ್ತಾರವಾಗಿ ಅದನ್ನು ಹೇಳ್ತಾರೆ. ಹಿಂದೆ ಸೃಷ್ಟಿಯ ಆರಂಭದಲ್ಲಿ ಹಿಂದೆ ಶ್ರಾದ್ದವನ್ನು ಮಾಡಬೇಕಾದರೆ ಅಮಾವಾಸ್ಯ ಮುಂತಾದ ಪರ್ವಕಾಲಗಳಲ್ಲಿ ತನ್ನ ಪಿತೃಗಳು ಯಾರ್ಯಾರು ಇರ್ತಿದ್ರೋ, ಅಂದರೆ ತಂದೆ, ತಾತ, ಮುತ್ತಾತ, ಅವರ ಹಿಂದಿನವರು, ಆ ಹಿಂದಿನವರು, ಆ ಹಿಂದಿನವರು, ಎಲ್ಲರ ಹೆಸರು ಹೇಳಿ ಪಿಂಡ ಪ್ರದಾನವನ್ನು ಮಾಡ್ತಿದ್ರಂತೆ. ಕ್ರಮೇಣ ಯುಗಗಳು ಕಳೆದ ಹಾಗೆ ಜನರಿಗೆ ಅಷ್ಟೆಲ್ಲ ಹೆಸರು ಅನ್ನೋದು ನೆನಪಿರ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಪಿತೃದೇವತೆಗಳು ಬಂದು ಕೇಳಿದರು ಬ್ರಹ್ಮದೇವರನ್ನು, ಏನು ಮಾಡುವುದು? ಅದಕ್ಕೆ ಬ್ರಹ್ಮದೇವರು ಹೇಳಿದರು, ಚಿಂತೆ ಮಾಡಬೇಡಿ, ಇನ್ನು ಮುಂದೆ ಲೋಕದಲ್ಲಿ ತ್ರಿಪುರುಷ ಶ್ರಾದ್ದ, ಅಂದರೆ 3 ಜನಕ್ಕೆ ಮಾತ್ರ ಪಿಂಡ ಪ್ರದಾನ ಮಾಡಿದರೆ ಸಾಕು, ಆ ಹಿಂದಿನವರಿಗೂ ಸಹಿತ ಆ ಪುಣ್ಯ ಸಿಗತ್ತೆ ಅಂತ ಬ್ರಹ್ಮದೇವರೊಂದು ವ್ಯವಸ್ಥೆಯನ್ನು ಮಾಡಿದರಂತೆ. ಯಾಕಂದರೆ ಇವತ್ತು ಸಾಮಾನ್ಯ ಏನಾಗಿದೆ ಅಂದರೆ, ಇವತ್ತು 3 ಜನ ಅಂದರೆ ಆ 3 ಜನರ ಹೆಸರೇ ನೆನಪಿರೋದಿಲ್ಲ ಎಷ್ಟೋ ಜನಕ್ಕೆ. ತಂದೆಯ ಹೆಸರು ಹೇಳುತ್ತಾನೆ, ತಾತನ ಹೆಸರು ಏನೋ ಸ್ವಲ್ಪ ಕಷ್ಟ ನೆನಪಿಟ್ಕೊಂಡಿದ್ರೆ, ತಾನು ಚಿಕ್ಕ ವಯಸ್ಸಿನಿರುವಾಗ ತಾತನ ಜೊತೆ ಒಡನಾಟ ಇದ್ದರೆ ನೆನಪಿರುತ್ತೆ, ಇಲ್ಲದೇ ಇದ್ದರೆ ಅದೂ ಇಲ್ಲ. ಇನ್ನು ಮುತ್ತಾತನ ಹೆಸರಂತೂ ಎಷ್ಟೋ ಜನಕ್ಕೆ ಗೊತ್ತಿರುವುದೇ ಇಲ್ಲ. ಪಕ್ಷಮಾಸ ಬಂತು ಅಂತಂದರೆ ಎಲ್ಲ ಕಡೆ ಯಾರು ಎಷ್ಟೋ ಜನ ಪಿಂಡ ಪ್ರದಾನ ಮಾಡುತ್ತೆ, ಎಷ್ಟೋ ಹೆಸರೇ ಗೊತ್ತಿರೋದಿಲ್ಲ. ಬರೀ ಯಜ್ಞಪ್ಪ ಯಜ್ಞಮ್ಮನೇ ಗತಿ. ಎಲ್ಲ ಕಡೆಯಲ್ಲಿ ಹೆಸರು ಗೊತ್ತಿಲ್ಲ ಅಂದರೆ ಯಜ್ಞಪ್ಪ ಅಂತ ಹೇಳಿ ಪಿಂಡ ಇಟ್ಬಿಡು ಅಂತ ಹೇಳಿಬಿಡ್ತಾರೆ ಪುರೋಹಿತರು. ಎಲ್ಲರಿಗೂ ಅದೇ ಹೆಸರೇ ಗತಿ. ಅಂದರೆ ಇದೆಲ್ಲ ಪ್ರತಿಯೊಬ್ಬರ ಕರ್ತವ್ಯ ಇದೆ. ವಂಶಾವಳಿಯನ್ನು, ನಮ್ಮ ವಂಶವೃಕ್ಷವನ್ನು ನಾವು ಬರೆದಿಟ್ಕೊಳ್ಬೇಕು. ಹಿಂದಿನವರು ಬರೆದಿಡ್ತಿದ್ರು. ಇವತ್ತು ಅಂದರೆ ಬೇಕಾದಷ್ಟು ಅನುಕೂಲ ಇದೆ, ಕಂಪ್ಯೂಟರು, ಮೊಬೈಲು ಎಲ್ಲ ನೀಟಾಗಿ ವಂಶವೃಕ್ಷವನ್ನು ನಾವು ಹಾಕಿ ಇಟ್ಕೊಳ್ಬಹುದು. ಇವತ್ತು ಅದೊಂದು ದೊಡ್ಡ ಒಂದು ಡಯಾಗ್ರಾಮ್, ಒಂದು ಪಿಕ್ಚರ್ ಹಾಕಿ ಇಟ್ಕೊಳ್ಬಹುದು. ಯಾರ ಮಗ ಯಾರು, ಯಾರ ಪತ್ನಿ ಯಾರು, ಏನು ಎಂತ ವಂಶವೃಕ್ಷ ಇರಬೇಕು ಪ್ರತಿಯೊಬ್ಬರ ಮನೆಯಲ್ಲಿಯೂ. ಹಿಂದಿನವರು ಮಾಡ್ತಿದ್ದು ಕ್ರಮೇಣ ಎಲ್ಲವೂ ಮರೆತು ಹೋಗಿಬಿಟ್ಟಿದೆ. ಇದರಿಂದ ತನ್ನ ಮುತ್ತಾತನ ಹೆಸರು ಗೊತ್ತಿರೋದಿಲ್ಲ, ಮಾತಾಮಹನ ಹೆಸರು ಗೊತ್ತಿರೋದಿಲ್ಲ. ಮಾತಾಮಹ ಅಂದರೆ ತಾಯಿಯ ತಂದೆ, ಅವರ ಹೆಸರೇ ಗೊತ್ತಿಲ್ಲ ಅಂದಮೇಲೆ ಅವರ ತಂದೆ ಅದೆಲ್ಲ ಯಾರಿಗೆ ನೆನಪಿರ್ತದೆ? ಇವತ್ತು ಎಲ್ಲವೂ ಮರೆತು ಹೋಗಿಬಿಟ್ಟಿರ್ತಾರೆ. ಅದು ಕರ್ತವ್ಯ ಇದೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನೋಡಿ ಬ್ರಹ್ಮದೇವರು ವಿಧಾನ ಮಾಡಿದ್ರಂತೆ, 3 ಜನಕ್ಕೆ ಪಿಂಡ ಇಡೋದರಿಂದಲೇ ಆ ಹಿಂದಿನವರು ಎಲ್ಲರೂ ಸಹಿತ ತೃಪ್ತರಾಗಲಿ, ಅಂದರೆ ನಾವು ಯಾವ ವಂಶದಲ್ಲಿ ಯಾರ್ಯಾರು ಹಿಂದಿನವರು ಬಂದಿರ್ತಾರೆ ಎಲ್ಲರಿಗೂ ಪ್ರೀತಿ ಸಿಗಲಿ ಅಂತ ವ್ಯವಸ್ಥೆ ಮಾಡಿದರು. ಇದಾದ ಮೇಲೆ ಮತ್ತೆ ಇನ್ನು ಸ್ವಲ್ಪ ಕಾಲ ಆಯಿತು. ಶ್ರಾದ್ದವನ್ನು ಹಿಂದೆ 96 ಶ್ರಾದ್ದಗಳನ್ನು ಮಾಡ್ತಿದ್ರು ಜನ. ಅದು ಎಲ್ಲವನ್ನು ಬಿಟ್ರಂತೆ. ಪಿತೃದೇವತೆಗಳು ಮತ್ತೆ ಬ್ರಹ್ಮದೇವರ ಹತ್ರ ಹೋದರು, ಸ್ವಾಮಿ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಏನು ಮಾಡೋದು? ಆದರೆ ಬ್ರಹ್ಮದೇವರು ಮತ್ತೆ ಒಂದು ವ್ಯವಸ್ಥೆ ಮಾಡಿದರು. ಸರಿ, ಚಿಂತೆ ಬೇಡ, ಮೃತತಿಥಿಯಂದು ಶ್ರಾದ್ದ ಮಾಡೋಣದರಿಂದ, ಮತ್ತು ಅಮಾವಾಸ್ಯಾ ಶ್ರಾದ್ದ ಅಥವಾ ಪಕ್ಷಮಾಸದಲ್ಲಿ ಶ್ರಾದ್ದವನ್ನು ಮಾಡೋಣದರಿಂದ ನಿಮಗೆ ವಿಶೇಷವಾದ ಪ್ರೀತಿ ಸಿಗಲಿ ಅಂತ ಒಂದು ವರವನ್ನು ಕೊಟ್ರಂತೆ. ಮತ್ತೆ ಸ್ವಲ್ಪ ಕಾಲ ಆಯಿತು, ಜನ ಅದನ್ನೂ ಮರೀತಾ ಬಂದರು. ಮತ್ತೆ ಪಿತೃಗಳು ಬ್ರಹ್ಮದೇವರ ಹತ್ರ ಬಂದರು, ಸ್ವಾಮಿ ನಮಗೆ ಆಹಾರ ಸಿಗ್ತಾ ಇಲ್ಲ, ಏನು ಮಾಡೋದು? ಬ್ರಹ್ಮದೇವರು ಹೇಳ್ತಾರೆ, ಜಯಾಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡೋಣದರಿಂದಲೇ ನಿಮಗೆ ಅತ್ಯಂತಿಕವಾದ ಪ್ರೀತಿ, ಅಂದರೆ ವಿಶೇಷವಾಗಿ ಸರ್ವಕಾಲದಲ್ಲಿಯೂ ನಿಮಗೆ ಪ್ರೀತಿ ಅನ್ನುವಂಥದ್ದು ಸಿಗಲಿ. ಹೀಗೆ ಒಂದು ವ್ಯವಸ್ಥೆಯನ್ನು ಮಾಡಿದರಂತೆ. ಅಂದರೆ ಅಭಿಪ್ರಾಯ, ಜಯಾಶ್ರಾದ್ದ ಮಾಡಿದಷ್ಟು ಮಾತ್ರಕ್ಕೆ ಹಾಗಾದ್ರೆ ನಿತ್ಯ ಶ್ರಾದ್ದ ಬಿಟ್ಬಿಡ್ತೇವೆ ಅಂದರೆ ಆಗುವುದಿಲ್ಲ. ಅದು ಜಯಾಶ್ರಾದ್ದ ಮಾಡೋಣದರಿಂದ ಪಿತೃಗಳಿಗೆ ಸಾರ್ವಕಾಲಿಕವಾದ ಪ್ರೀತಿ ಅನ್ನೋದು ಸಿಗತ್ತೆ, ಅಂದಷ್ಟು ಮಾತ್ರಕ್ಕೆ ನಿತ್ಯ ಶ್ರಾದ್ದವನ್ನು ಬಿಡಬೇಕು ಅಂತ ಅಭಿಪ್ರಾಯ ಅಲ್ಲ.
ದೃಷ್ಟಾಂತ ಕೊಡೋದಾದರೆ, ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನಕ್ಕೆ ಬೇಕಾದಷ್ಟು ಹಣವನ್ನು ತಾನು ಮೊದಲೇ ಗಳಿಸಿ ಇಟ್ಟುಬಿಟ್ಟಿದ್ದಾನೆ. ಅಂದಷ್ಟು ಮಾತ್ರಕ್ಕೆ ಅವನು ಹಾಗಾದರೆ ನನಗೇನು ಬೇಡ ಅಂತ ಕೆಲಸ ಬಿಟ್ಟು ಮನೆಯಲ್ಲಿ ಸುಮ್ಮನೆ ಕೊಡುವುದಿಲ್ಲ. ತನಗೆ ರಿಟೈರ್ಮೆಂಟ್ ಆಗುವ ತನಕ ಕಷ್ಟಪಟ್ಟೇ ಪಡ್ತಾನೆ, ದುಡಿತಾನೆ, ಹಣವನ್ನು ಕೂಡಿಡ್ತಾನೆ. ಯಾಕೆಂದರೆ ಇರಲಿ, ತನ್ನ ಜೀವನಕ್ಕಾಗುವಷ್ಟು ಹಣ ಇದೆ, ಆದರೂ ಇರಲಿ ಅಂತ ಯಾವ ರೀತಿಯಲ್ಲಿ ದುಡ್ಡಿನ ವಿಷಯಕವಾಗಿ ಮನುಷ್ಯ ಯೋಚನೆ ಮಾಡುತ್ತಾನೋ, ಶ್ರಾದ್ದದ ವಿಷಯಕ್ಕೆ ಬರುವಾಗ ಈ ಲಾಜಿಕ್ಕಲ್ಲಿ ಅಪ್ಲೈ ಮಾಡುವುದಿಲ್ಲ. ನೋಡ್ರಿ, ಜಯಾಶ್ರಾದ್ದ ಮಾಡಿಬಿಟ್ಟಿದ್ದೀವ್ರಿ, ಆಯಿತು, ಮತ್ತೆ ನಾವು ಶ್ರಾದ್ದ ಮಾಡುವುದಿಲ್ಲ ಅಂತಂದು ಬಿಡುತ್ತಾರೆ. ಅಂದರೆ ಪಿತೃಗಳಿಗೆ ಪ್ರೀತಿ ಇದೆ ಅಂದಷ್ಟು ಮಾತ್ರಕ್ಕೆ ನಮ್ಮ ಕರ್ತವ್ಯವನ್ನು ನಾವು ಬಿಡಬಾರದು, ಕರ್ತವ್ಯಚ್ಯುತರಾಗಬಾರದು ಅಂತ ತಾತ್ಪರ್ಯ. ಅದಕ್ಕೆ ಅನೇಕ ಪ್ರಮಾಣಗಳು ಬೇಕಾದಷ್ಟು ಉಪಲಬ್ಧಿ ಇವೆ. ಈ ರೀತಿಯಲ್ಲಿ ಶ್ರಾದ್ದದ ಬಗ್ಗೆ ಎಲ್ಲ ತಿಳಿಸ್ತಾ, ಶ್ರೋತ್ರಿಯಾಂಶ್ಚ ತಥಾ ವೃದ್ಧಾನ್ ಷಟ್ಕರ್ಮ ನಿರತಾನ್ ಸದಾ, ಶ್ರಾದ್ದಕ್ಕೆ ಅರ್ಹರಾದವರು ಯಾರು, ಅನರ್ಹರಾದವರು ಯಾರು, ಅದೆಲ್ಲ ದೊಡ್ಡ ವಿಧಿ ಕೊಟ್ಟಿದ್ದಾರೆ ಎಂದು ಅನೇಕ ಅಧ್ಯಾಯರು ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಸಮಯ ಇಲ್ಲ. ಮತ್ತು ಶ್ರಾದ್ದಕ್ಕೆ ವಿಹಿತವಾದ ಪದಾರ್ಥಗಳು ಯಾವುದು, ನಿಷಿದ್ಧ ಪದಾರ್ಥಗಳು ಯಾವುದು, ಇದನ್ನೆಲ್ಲ ಪುರಾಣ ಬಲ್ಲವರಿಂದ ಚೆನ್ನಾಗಿ ತಿಳಿದು ನಾವು ಅನುಷ್ಠಾನ ಮಾಡಿದಾಗ ಪಿತೃದೇವತೆಗಳಿಗೆ ಪ್ರೀತಿಯಾಗತ್ತೆ. ಶ್ರಾದ್ದ ಮಾಡುವಾಗ ವಿಚಿರಾನ್ನದಾನ ಅಂತ ಕೊಡ್ತಾರೆ. ವಿಚಿರ ಅಂದರೆ ಒಂದಷ್ಟು ಅನ್ನವನ್ನು ತೆಗೆದು ಬ್ರಾಹ್ಮಣರ ಅನುಜ್ಞೆ ಪಡೆದು ಅವರ ಎಲೆಯ ಬಳಿಯಲ್ಲಿ ಅನ್ನವನ್ನು ಹಾಕ್ತಾರೆ. ಅದರಿಂದಲೂ ನಮ್ಮ ಪಿತೃಗಳಿಗೆ ಯಾರಾದರೆ ಅಪಮೃತ್ಯುವಾದಿಗಳಿಂದ ಮೃತರಾಗಿರ್ತಾರೆ ಅಂಥವರಿಗೆಲ್ಲ ವಿಚಿರದಿಂದ ಪ್ರೀತಿಯಾಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅದರಂತೆ ಕಾಮ್ಯಶ್ರಾದ್ದ ಅನ್ನೋದು ಇವತ್ತು ಸಾಮಾನ್ಯ ಮರೆತೇ ಬಿಟ್ಟಿದ್ದಾರೆ, ಜನಕ್ಕೆ ಗೊತ್ತೇ ಇಲ್ಲ ಇವತ್ತು. ಕಾಮ್ಯಶ್ರಾದ್ದ ಅಂದರೆ ನಮಗೇನಾದರೂ ಒಂದು ಅಭೀಷ್ಟ ಸಿದ್ಧಿಯಾಗಬೇಕಾಗಿದ್ದರೆ ಅದರ ಸಲುವಾಗಿ ಒಂದು ಶ್ರಾದ್ದವನ್ನು ಮಾಡುತ್ತಿದ್ದರು ಹಿಂದಿನವರು. ಅಂದರೆ ಅದು ಮೃತತಿಥಿನೇ ಆಗಿರಬೇಕು ಅಂತ ಏನಿಲ್ಲ, ಅದೇ ನಿಯಮ ಏನಿಲ್ಲ. ಉದಾಹರಣೆ, ನಮಗೆ ಮನೆಯಲ್ಲಿ ಏನಾದರೂ ಒಂದು ಅಭೀಷ್ಟ ಪ್ರಾಪ್ತಿಯಾಗಬೇಕಾದರೆ ಒಂದು ಹೋಮವೋ ವ್ರತವೋ ಏನೋ ಒಂದು ಮಾಡಿಸ್ತೇವೆ. ಇವತ್ತು ಒಂದು ದೇವರದ್ದು ಏನೋ ಒಂದು ಅರ್ಚನೆಯನ್ನು ಮಾಡಿಸ್ತೇವೆ. ಅದರಂತೆ ಪ್ರಾಚೀನರು ಏನಾದರೂ ಒಂದು ಅಭೀಷ್ಟ ಸಿದ್ಧಿ ಆಗಬೇಕು ಮನೆಯಲ್ಲಿ ಅಂದರೆ ಒಂದು ಶ್ರಾದ್ದ ಕರ್ಮವನ್ನು, ಅದಕ್ಕೋಸ್ಕರ ಒಂದು ಶ್ರಾದ್ದವನ್ನು ಮಾಡುತ್ತಿದ್ದರು. ಅದು ಯಾವತ್ತು ಶ್ರಾದ್ದ ಮಾಡಿದಾಗ ಏನು ಪುಣ್ಯ ಸಿಗತ್ತೆ ಅದನ್ನೆಲ್ಲ ಸ್ಕಂದ ಪುರಾಣ ಉಲ್ಲೇಖ ಮಾಡುತ್ತೆ. ಅಂದರೆ ಯಾವ ತಿಥಿಯಂದು, ಪಕ್ಷ ಮಾಸದ 15 ತಿಥಿ ಇದೆ, ಅದರಲ್ಲಿ ಏಕಾದಶಿ ಬಿಟ್ಟುಬಿಡಿ, ಅವತ್ತಾಗುವುದಿಲ್ಲ. ಬೇರೆ ತಿಥಿಗಳೊಂದು ಪಾಡ್ಯ, ಉದಾಹರಣೆ ಪಾಡ್ಯ ಶ್ರಾದ್ದ ಮಾಡಿದರೆ ಇಂಥ ಫಲ, ಬಿದಿರೆ ಶ್ರಾದ್ದ ಮಾಡಿದರೆ ಇಂಥ ಫಲ. ಹೀಗೆ ಕಾಮ್ಯಶ್ರಾದ್ದದ ಬಗ್ಗೆ ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅಭಿಪ್ರಾಯ, ತನ್ನ ತಂದೆ ಯಾವ ತಿಥಿಯಲ್ಲಿ ಮೃತನಾಗಿರ್ತಾನೆ ಪಕ್ಷಮಾಸದಲ್ಲಿ ಆ ತಿಥಿ ಬಂದಾಗ ಶ್ರಾದ್ದವನ್ನು ಮಾಡಬೇಕು, ಪಕ್ಷ ಶ್ರಾದ್ದವನ್ನು ಮಾಡಬೇಕು, ಅದು ಸರಿ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದಲ್ಲ. ಪ್ರತ್ಯೇಕವಾಗಿ ನಮಗಿನ್ನೇನಾದರೂ ಒಂದು ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂದರೆ ಪಕ್ಷಮಾಸದಲ್ಲಿ ಆಯಾ ತಿಥಿಗಳೊಂದು, ಅಂದರೆ ಯಾವತ್ತು ನಮಗೇನು ಅಭೀಷ್ಟ ಸಿದ್ಧಿ ಆಗಬೇಕಾಗತ್ತೆ ತಕ್ಕಂತೆ ಆ ತಿಥಿಯನ್ನು ನಾವು ಆರಿಸಿಕೊಳ್ಬೇಕು. ಅದನ್ನು ವಿಸ್ತಾರವಾಗಿ 15 ಫಲಗಳನ್ನು ನಮಗೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ನೋಡಿ ಅವತ್ತಿನ ದಿವಸ ಶ್ರಾದ್ದ ಮಾಡೋದರಿಂದ ಆ ತರಹದ ಫಲವನ್ನು ನಾವು ಪಡೆದುಕೊಳ್ತೇವೆ. ಅದೇ ರೀತಿಯಲ್ಲಿ ಘಾತ ಚತುರ್ದಶಿ ಶ್ರಾದ್ದ, ಪಕ್ಷಮಾಸದಲ್ಲಿ ಚತುರ್ದಶಿಯ ದಿವಸ ಯಾರು ಅಪಮೃತ್ಯುವಿಗೆ ತುತ್ತಾಗಿರ್ತಾರೆ, ಆಕ್ಸಿಡೆಂಟ್ ಆಗಿ ಸಾಯುವುದು ಅಥವಾ ಉರುಳು ಹಾಕ್ಕೊಂಡು ಸಾಯುವುದು, ಈ ತರಹದ ಬೆಂಕಿಯಿಂದ ಸುಟ್ಟು ಸಾಯುವಂಥದ್ದು, ನೀರಿನಲ್ಲಿ ಬಿದ್ದು ಸಾಯುವುದು, ಹಾವು ಕಚ್ಚಿ ಸಾಯುವುದು, ಈ ತರಹ ಯಾರಾದರೆ ಘಾತ ಆಗಿರ್ತಾರೆ ಅಂಥವರಿಗೋಸ್ಕರವಾಗಿ ಮಾಡುವಂತಹ ಶ್ರಾದ್ದ ಅದು ಘಾತ ಚತುರ್ದಶಿ ಶ್ರಾದ್ದ. ಅದನ್ನು ಏಕೋದ್ದಿಷ್ಟ ವಿಧಾನದಿಂದಲೇ ಮಾಡಬೇಕು. ಅಂದರೆ ಒಂದೇ ಪಿಂಡವನ್ನಿಟ್ಟು ಮಾಡುವಂತಹ ಶ್ರಾದ್ದ ಅದು ಘಾತ ಚತುರ್ದಶಿ ಶ್ರಾದ್ದ. ಇವತ್ತು ಎಷ್ಟೋ ಕಡೆ ನೋಡ್ತಾ ಇದ್ದೇವೆ, 3 ಪಿಂಡ ಇಡಿಸ್ಬಿಡ್ತಾರೆ, ಅದಕ್ಕೂ ಎಲ್ಲ ಧರ್ಮಪಿಂಡ ಇಡಿಸಿ ಏನೇನೋ ಮಾಡಿಸ್ತಾ ಇದ್ದಾರೆ ಇವತ್ತು. ಆದರೆ ಪುರಾಣಗಳು, ಸ್ಮೃತಿವಾಕ್ಯಗಳು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾವೆ, ಏಕೋದ್ದಿಷ್ಟಂ ಪ್ರಕರ್ತವ್ಯಂ ಯಸ್ಮಾತ್ ತತ್ರ ದಿನೇ ನರೈಹಿ. ಘಾತ ಚತುರ್ದಶಿ ಎಂದು ಮಾಡುವ ಶ್ರಾದ್ದ ಮಾತ್ರ ಅದು ಏಕೋದ್ದಿಷ್ಟ ಶ್ರಾದ್ದವೇ, ಅದಕ್ಕೆ ಮತ್ತೆ 3 ಪಿಂಡ ಇಟ್ಟು ಮಾಡಬಾರ್ದು ಅವತ್ತು. ಅಂದರೆ ಯಾರು ಘಾತ ಆಗಿರ್ತಾರೆ ಅವರಿಗೆ ಮಾತ್ರ ಮಾಡುವಂಥದ್ದು, ಎಲ್ಲರೂ ಏನು ಮಾಡಬೇಕಾದ ನಿಯಮ ಇಲ್ಲ. ಅದು ಏಕೋದ್ದಿಷ್ಟ ವಿಧಾನದಿಂದ ಆ ಶ್ರಾದ್ದವನ್ನು ಮಾಡಬೇಕು ಅಂತ ತುಂಬ ವಿಸ್ತಾರವಾಗಿ ಯುಕ್ತಿ ಸಹಿತವಾಗಿ ಈ ಪುರಾಣದಲ್ಲಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಇದಾದ ಮೇಲೆ ಶ್ರಾದ್ದದ ವಿಧಿಗಳನ್ನೆಲ್ಲ ಹೇಳ್ತಾರೆ. ಸಪಿಂಡೀಕರಣ ಶ್ರಾದ್ದ ಅದೆಲ್ಲವನ್ನು ಹೇಳ್ತಾ, ನರಕಗಳ ವರ್ಣನೆ ಎಲ್ಲ ಬಹಳ ವಿಸ್ತಾರವಾಗಿ ನಮಗೆ ಸ್ಕಂದ ಪುರಾಣ ತಿಳಿಸಿಕೊಡ್ತಾ ಇದೆ. ಇದೆಲ್ಲ ಆದ ನಂತರ ಮುಂದೆ ಚಾತುರ್ಮಾಸ್ಯದ ವಿಶೇಷತೆಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ 4 ತಿಂಗಳುಗಳು, ಒಂದು ವರ್ಷದಲ್ಲಿ ಬರುವ 4 ತಿಂಗಳು,
ಈ 4 ತಿಂಗಳಂದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಾನು ವ್ರತಧಾರಣೆಯನ್ನು ಮಾಡಬೇಕು, ಚಾತುರ್ಮಾಸ್ಯದ ನಿಯಮವನ್ನು ಹಿಡಿಬೇಕು. ಇದರ ಜೊತೆಯಲ್ಲಿ ಚಾತುರ್ಮಾಸ್ಯ ಅಂತಂದರೆ ಸಾಮಾನ್ಯ ಒಂದೊಂದು ತಿಂಗಳು ಒಂದೊಂದು ಪದಾರ್ಥವನ್ನು ಬಿಟ್ಟು ಮಾಡುವಂತಹ ಒಂದು ವ್ರತ ಇದು. ಮೊದಲನೇ ತಿಂಗಳು ತರಕಾರಿಯನ್ನು ಬಿಡುತ್ತೇವೆ, ಶಾಖವ್ರತ, ನಂತರ ದಧಿವ್ರತ, ಮುಂದೆ ಕ್ಷೀರವ್ರತ, ಕೊನೆಗೆ ಇದು ದ್ವಿದಳ ವ್ರತ ನಡೀತಾ ಇದೆ ಈಗ. ಇದರ ಜೊತೆಯಲ್ಲಿ ಏನಾದರೂ ಒಂದು ನಿಯಮವನ್ನು ನಾವು ಹಿಡಿಬೇಕಂತೆ. ಉದಾಹರಣೆಗೆ ಈ ಚಾತುರ್ಮಾಸ್ಯ 4 ತಿಂಗಳಲ್ಲಿ ನಾನು ಇಷ್ಟು ಗ್ರಂಥವನ್ನು ನಾನು ಪಾರಾಯಣ ಮಾಡ್ತೇನೆ, ಅಥವಾ ಈ ಸ್ತೋತ್ರವನ್ನು ನಾನು 1,00,000 ಆವೃತ್ತಿ ಮಾಡ್ತೇನೆ, ಅಥವಾ 1,00,000 ಪ್ರದಕ್ಷಿಣೆ, 1,00,000 ನಮಸ್ಕಾರ. ಎಷ್ಟೋ ಜನ ಮಾಡುತ್ತಾರೆ ಇವತ್ತಿದನ್ನು. 1,00,000 ಬತ್ತಿ, ದೇವರಿಗೆ 1,00,000 ಮಂಗಳಾರತಿಯ ಬತ್ತಿಗಳನ್ನು ಮಾಡಿ ಸಮರ್ಪಣೆ ಮಾಡೋದು. ಹೀಗೆಲ್ಲ ಅನೇಕ ನಿಯಮಗಳಿದ್ದಾವೆ ಚಾತುರ್ಮಾಸ್ಯದಲ್ಲಿ. ಅದನ್ನೆಲ್ಲ ಪುರಾಣ ಉಲ್ಲೇಖ ಮಾಡುತ್ತೆ. ಬ್ರಹ್ಮಚರ್ಯೇಣ ಯೋಮಾಸಾಂಶ್ಚತುರೋಪಿ ನಯನ್ನರಃ. ಯಾರು ಈ 4 ತಿಂಗಳು ಬ್ರಹ್ಮಚರ್ಯದಿಂದ ಇದ್ದು, ಅಂದರೆ ಇಂದ್ರಿಯ ನಿಗ್ರಹದಿಂದ ಇದ್ದು ಪರಮಾತ್ಮನ ಆರಾಧನೆ ಮಾಡುತ್ತಾರೆ, ಅವರು ಆ ಭಗವಂತನ ಸ್ಥಾನವನ್ನೇ ಪಡೀತಾರೆ. ಇನ್ನು 4 ತಿಂಗಳು ಅಯಾಚಿತ ವ್ರತ, ಯಾರಿಂದಲೂ ಏನನ್ನೂ ಬೇಡದೆ ಬಂದದ್ದರಲ್ಲಿ ಸಂತೋಷದಿಂದ ಇರ್ತಾರೋ ಅಂಥವರಿಗೂ ವಿಶಿಷ್ಟವಾದ ಫಲ ಇದೆ.